ಆತ್ಮೀಯ ಹೇ ಸೀತಾರಾಮ್ ನ್ಯೂಸ್ ಅರ್ಥಾತ್ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೋತಾವ್. ಇದೀರಿ ರಾಷ್ಟ್ರೀಯ ಪಕ್ಷಗಳು ಒಬ್ಬ ಮಹೋನ್ನತ ವ್ಯಕ್ತಿತ್ವದ ಅರ್ಥತಜ್ಞ ಮತ್ತು ಪ್ರಧಾನಿ ಆಗಿರೋದಂಥ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗರ ಒಂದು ಸಂಸ್ಕಾರ ಸಮಯದಲ್ಲೇ ಇವರು ಒಂದು ಜಾಗೃತರಾಗಿ ಒಬ್ಬರನ್ನೊಬ್ಬರು ಆರೋಪ ಮಾಡ್ತಾ ಇರೋದು, ಜೊತೆಗೆ ಪ್ರೆಸೆಂಟ್ ಸರ್ಕಾರ ಮೋದಿಯವ್ರ ಸರ್ಕಾರ ಒಬ್ಬ ಪ್ರಧಾನಿಗೆ ಸಲ್ಲಿಸಬೇಕಾದ್ದು ಮತ್ತು ಈ ದೇಶದ ಅರ್ಥವ್ಯವಸ್ಥೆಗೆ ತಪ್ಪು ಸರಿಯೋ ಬೇರೆ ವಿಷಯ. ಬಟ್ ಆ ಸಂದರ್ಭದಲ್ಲಿ ದೇಶದ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ದಿವಾಳಿ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಮ್ಮ ಮನಮೋಹನ್ ಸಿಂಗರು ಅದನ್ನು ಎತ್ತುವರಿ ಮಹತ್ವದ ಪಾತ್ರ ವಹಿಸಿದರು. ಹಿಂದೆ ಆದರೂ ಸಹಿತ ಅಷ್ಟೇ ಅವರು ಸಮಾಜವಾದ ನೆಲೆಗಟ್ಟಿನಲ್ಲಿ ಈ ದೇಶಕ್ಕೆ ಅರ್ಥವ್ಯವಸ್ಥೆಗಳು ಬಂದ ಆವತ್ತೂ ಸಹ ದೇಶದ ಅರ್ಥವ್ಯವಸ್ಥೆ ಕೆಳಮಟ್ಟದಲ್ಲಿತ್ತು. ಇಂಥ ಒಬ್ಬ ವ್ಯಕ್ತಿ ಈ ದೇಶವನ್ನು ಮುನ್ನಡೆಸಿ ಈ ದೇಶದ ಅರ್ಥವ್ಯವಸ್ಥೆಗೆ ಹೊಸ ಕಾಯಕಲ್ಪ ಕೊಟ್ಟಂಥವರು ಈ ಮಹನೀಯ ವ್ಯಕ್ತಿಗೆ ಒಂದು ಅವರ ಶವ ಸಂಸ್ಕಾರದ ಸಂದರ್ಭದಲ್ಲಿ ನಡೆದುಕೊಂಡ ರೀತಿ ಕಾಂಗ್ರೆಸ್ಸು ಒಪ್ಕೋಬೇಕಾಗಿತ್ತು, ಹೋಗಲು ಬಿಡಪ್ಪ ಅಂತ ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. BJP ಅಂತ ಅಧಿಕಾರದಲ್ಲಿದೆ, ಒಂದು ಒಳ್ಳೆಯ ಸ್ಥಾನ ರಾಜಕಾರಣದಲ್ಲಿ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಅದೇ ಯಾವುದೋ ಒಂದು ಏನಪ್ಪ ಅಂದ್ರೆ ನವದೆಹಲಿಯ ನಿಗಮ್ ಬೋಧ್ ಅನ್ನೋ ಸ್ಥಳದಲ್ಲೇ ಕೊಟ್ಟರು. ಅದು ಅಷ್ಟು ಸರಿಯಾದ ಜಾಗ ಅಲ್ಲ ಅಂತ ಇವತ್ತು ಟೀಕೆಗಳು ಕೇಳಿಬರ್ತಾ ಇದ್ದಾವೆ. ಟೀಕೆ ಮಾಡೋದು ಸಹ ಯಾವುದಾದ್ರು ಇರಲಿ, ಆದರೆ ಮೋದಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನು ರಾಜಕಾರಣದಲ್ಲಿ ಯಾಕೆ ಕೊಡಲಿಲ್ಲ? ಪ್ರಧಾನಿಯವರ ಏನು ಇವರ ಸಮಾಧಿಗಳಿದ್ದಾವೆ ಆ ಸಮಾಧಿಗಳ ನೆಲೆಯಲ್ಲಿ ಯಾಕೆ ಕೊಡಲಿಲ್ಲ ಅನ್ನೋದು ಇವತ್ತು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂದರೆ ದೇಶದ ಮಹೋನ್ನತ ವ್ಯಕ್ತಿಗಳು ಪ್ರಧಾನಿಗಳು ಒಂದು ಏನಪ್ಪ ಅಂದ್ರೆ ಅವರು ಶವ ಸಂಸ್ಕಾರದಾಗಿರೋದು ಮತ್ತೆ ಇದ್ರ ಹಿಂದೆ ಈಗ ಪಿ ವಿ ನರಸಿಂಹರಾಯರ ಸಮಯದಲ್ಲೂ ಸಹ ಇಂಥದ್ದೇ ಘಟನೆ ಆಗಿತ್ತು. ಆಗ ದೆಹಲಿಯಲ್ಲಿ ಅವ್ರಿಗೆ ಜಾಗನೇ ಸಿಗಲಿಲ್ಲ. ಕೊನೆಗೆ ಅವರು ಹೈದರಾಬಾದಲ್ಲಿ ತೆಗೆದುಕೊಂಡು ಬರಲಾಯಿತು ಅಂತೇಳಿ ಈಗಾಗಲೇ ಸ್ಪಷ್ಟ ಆಗಿದೆ. ಅಂದ್ರೆ ಅದಿರಲಿ, ಎಲ್ಲಾದರೂ ಸಂಸ್ಕಾರ ಆಗಲಿ, ಎಲ್ಲಾದರೂ ಏನಾದರೂ ಆಗಲಿ, ಆ ಶವ ಸಂಸ್ಕಾರದ ಬಗ್ಗೆ ಇವತ್ತು ವಿವಾದ ಹುಟ್ಟು ಹಾಕೋದು ಎರಡೂ ಪಕ್ಷಗಳ ಶೋಭಿತ ವಿಷಯ ಅಲ್ಲ. ಕಾಂಗ್ರೆಸ್ ದೊಡ್ಡ ಮನಸ್ಸು ಮಾಡಿ ಒಂದು ಮಾತನ್ನು ಹೇಳಿ ಮೌನ ಆಗಬೇಕಾಗಿತ್ತು. ಅದೇ ಕಾಲಕ್ಕೆ BJP ಆದರೂ ಸಹಿತ ಇಬ್ಬರು ರಾಜಕೀಯ ಮಾಡ್ತಾಯಿದ್ದಾರೆ. ಒಂದು ಕಡೆ ನಮ್ಮ ಏನಪ್ಪ JP ನಡ್ಡಾ ಅವರು ಕೀಳು ಮಟ್ಟದ ರಾಜಕೀಯ ಕಾಂಗ್ರೆಸ್ ಮಾಡೋದಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ರಾಹುಲ್ ಗಾಂಧಿಯವರು ಅದೇ ಸಮಯದಲ್ಲೇ ಸೂಕ್ತ ಸ್ಥಳವನ್ನು ಕೊಡಲಿಲ್ಲ ಅನ್ನುವಂಥ ನ್ಯಾಯಾಲಯಲ್ಲೇ ಟೀಕೆ ಮಾಡ್ತಾಯಿದ್ದಾರೆ. ಜೊತೆಗೆ ರಾಹುಲ್ ಅವರು ಸಹಿತ ಇನ್ನೂ ಹೆಚ್ಚಿಗೆ ಮುಂದೆ ಹೋಗಿ ಅವಮಾನಿಸಿದೆ ಅಂತ. ಯಾರಿಗೆ ಅವಮಾನ ಮಾಡೋದು? ಈ ಒಂದು ಕೊನೆಯ ಸಂದರ್ಭದಲ್ಲೇ ನಮ್ಮ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗರ ಶವ ಸಂಸ್ಕಾರ ಸಮಯದಲ್ಲಿ ಅಂತೇಳಿ ಅವರು ಟೀಕೆ ಮಾಡಿದ್ದಾರೆ. ಆ ಟೀಕೆಗಳನ್ನು ಮಾಡೋದು ಸರಿ ಇತ್ತ ಈ ಸಂದರ್ಭದಲ್ಲೇ. ಯಾಕೆಂದರೆ ಈ ಸಂದರ್ಭ ಅವ್ರಿಗೆ ಗೌರವಿಸುವಂಥ ಕೊನೆ ನಮನ ನಮ್ಮದು, ಕೊನೆಯ ಸ್ಥಾನ ಅವರದ್ದು. ಮತ್ತು ಈ ಅರ್ಥವ್ಯವಸ್ಥೆ ಭಾಳ ಪ್ರಮುಖವಾದದ್ದು ಈ ರಾಜಕೀಯಕ್ಕಿಂತಲೂ. ಹೌದು, ರಾಜಕೀಯ ಸಮಾನತೆ ಅದ, ರಾಜಕೀಯವಾಗಿ ಇವತ್ತೆಲ್ಲ ನಮ್ಮ ದೇಶ ಪ್ರಜಾಪ್ರಭುತ್ವದ. ಆದರೆ ಅದೇ ಕಾಲಕ್ಕೆ ಪ್ರತಿಯೊಬ್ಬರಿಗೂ ಅನ್ನ ನೀರ ಬಟ್ಟೆ ಸಿಗುವಂಥ ವ್ಯವಸ್ಥೆ, ಇಡೀ ಒಂದು ಅರ್ಥವ್ಯವಸ್ಥೆನ ಕಟ್ಟಿ ಹಾಕೋದ್ರಲ್ಲೇ ಕಟ್ಟುವುದರಲ್ಲೇ ಒಬ್ಬ ಪ್ರಮುಖ ಪಾತ್ರ ವಹಿಸಿದವರು ಅವರಷ್ಟೇ ಪ್ರಮುಖರಾಗ್ತಾರೆ. ಒಂದು ಕೈ ಅವ್ರಿಗಿಂತಲೂ ಹೆಚ್ಚಾಗ್ತಾರೆ. ಯಾಕಂತಂದ್ರೆ ಅರ್ಥವ್ಯವಸ್ಥೆ ಪ್ರತಿಯೊಬ್ಬರಿಗೆ ಅನ್ನ ನೀರು ನೆಲೆ ಇವೆಲ್ಲ ಮಾಡೋದು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಯ ಆಸೆ ಇದ್ದರೆ ಅದಕ್ಕೆ ಆರ್ಥಿಕ ನೆಲೆಗಟ್ಟನ್ನು ಗಟ್ಟಿಗೊಳಿಸೋ ಸಹಿತ ಒಬ್ಬ ಅರ್ಥತಜ್ಞನ ಪ್ರಮುಖ ಅಂಶ ಆಗ್ತದೆ. ಹೀಗಾಗಿ ಮನಮೋಹನ್ ಸಿಂಗರು ಅವರ ಕೊನೆಯ ಸಂಸ್ಕಾರ ಸಂದರ್ಭದಲ್ಲೇ ಇದೊಂದು ಅವಘಡ ಆಗಬಾರ್ದಾಗಿತ್ತು ಅಂತೇಳಿ ಸಾಮಾನ್ಯವಾಗಿ ನಾವೆಲ್ಲ ಹೇಳಬೇಕಾಗಿದೆ. ಅದನ್ನು ಇಟ್ಟುಕೊಂಡು ಇವತ್ತು ರಾಜಕೀಯ ಮಾಡೋದಂತೆ ಮುಂದುವರಿಸೋದು ಸರ್ವತಾ ತಪ್ಪು. ಇರಲಿ, ಅವರು ಎಲ್ಲೂ ಇರಲಿ, ಕೊನೆಯ ಸಂದರ್ಭದಲ್ಲಿ ಒಂದಿಷ್ಟು ತೊಂದರೆ ಆಯಿತು, ಅವ್ರ ಮೊಮ್ಮಕ್ಕಳಿಗೆ ತೊಂದರೆ ಆಯಿತು ಅಂಥೇಳಿ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಅವುಗಳನ್ನು ನಾವು ಇವತ್ತು ಸಹಿಸೋಣ. ಆ ಮಾತು ಬೇರೆ. ಯಾಕಂತಂದರೆ ಹೌದು, ಆತ್ಮೀಯರು, ತಮ್ಮ ಸಂಬಂಧಿಕರು, ತಮ್ಮ ನೆರೆಹೊರೆಯವರು ಕೊನೆಯ ಸಂದರ್ಭದಲ್ಲಿ ಇರಬೇಕು ಅಂತೇಳಿ ಯಾರಾದರೂ ಬಯಸ್ತಾ ಇರ್ತಾರೆ. ಹೀಗಾಗಿ ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ಜಾಗ ಇಲ್ಲದಕ್ಕಾಗಿ ದೂರ ಇರುವಂಥ ಪ್ರಸಂಗ ಬಂದಿದ್ದರಿಂದಾಗಿ ಮತ್ತು ಅಲ್ಲೂ ಸಹಿತ ಅವ್ರಿಗಾಗಿ ಇಟ್ಟಂಥ ಅವ್ರ ಕುಟುಂಬದವ್ರಿಗೆ ಇಟ್ಟಂಥ ಕುರ್ಚಿಗಳು 3-4 ಎಷ್ಟೋ ಇದ್ದು ಅಂತೇಳಿ ತಿಳಿದು ಬಂತು. ಆ ಸಂದರ್ಭದಲ್ಲಿ ಮತ್ತು ಕಾಂಗ್ರೆಸ್ಸಿಗರ ಅಬ್ಜೆಕ್ಷನ್ ಮಾಡಿ ಮತ್ತು ಚೇರ್ಗಳನ್ನ ಹಾಕಿಸ್ಕೊಟ್ರು ಅನ್ನೋದು ಮಾತು. ಇವೆಲ್ಲ ಸಂದರ್ಭ ಇವೆಲ್ಲ ನಮಗೇನು ತೋರಿಸ್ತಾ ಇದ್ದೇವೆ ಅಂದ್ರೆ ಇವೆಲ್ಲ ಆಗಬೇಕಾಗಿತ್ತ ಅಂತ. ಯಾಕಂದರೆ ಪ್ರಧಾನಿಯವರು ಇವತ್ತೇನಾದರೂ ಈ ಒಂದು ಓಪನ್ ಮಾರ್ಕೆಟ್ದಿಂದ ಡಿಸ್ಇನ್ವೆಸ್ಟ್ಮೆಂಟ್ದಿಂದ
ಈ ಒಂದು ನೆಲೆಯಲ್ಲೇ ಒಂದು ಹೊಸ ಅರ್ಥನೀತಿಯನ್ನು ಇನ್ನಷ್ಟು ಮುಂದುವರಿಸಿ ತಮಗೆ ಬೇಕಾದಂತಹ ಒಬ್ಬ ಕಾರ್ಪೊರೇಟ್ಗಳಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮನಮೋಹನ್ ಸಿಂಗ್ರು ಅವ್ರು ಹಾಕಿಕೊಟ್ಟಂಥ ಹಾದಿಯಲ್ಲಿ ಮುಂದುವರೆದಿರುವಂಥ ಅವ್ರಿಗಿಂತ ಒಂದು ಹೆಜ್ಜೆ ಮುಂದುವರಿರುವಂಥ ನಮ್ಮ ಮೋದಿಯವರು ಈ ಸಂದರ್ಭದಲ್ಲೇ ಉದಾರವಾಗಿ ನಡೆದ ಒಂದು ಮಾದರಿ ಆಗಬೇಕಾಗಿತ್ತು. ಇವತ್ತು ನಾವು ಅದಕ್ಕೆ ಟೀಕೆ ಮಾಡ್ಬೋದು, ಉತ್ತರ ಕೊಡ್ಬೋದು. ನಮ್ಮ ನಡ್ಡಾ ಅವ್ರು ಕೊಡ್ತಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಏನಪ್ಪ ಅಂತಂದ್ರೆ ಸುಧಾಂಶು ತ್ರಿವೇದಿ ಅವರ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ ಇದ್ದಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಿ ವಿ ನರಸಿಂಹರಾವ್ ಒಳಗೊಂಡಂತೆ ಗಾಂಧಿ ಕುಟುಂಬದ ಹೊರಗಿನ ನಾಯಕರಿಗೆ ಕಾಂಗ್ರೆಸ್ ಎಂದಿಗೂ ಮನ್ನಣೆ ನೀಡಿಲ್ಲ. ಹಾಗೆ ಹೀಗೆ ಟೀಕಾ ಮಾಡ್ತಾರೆ. ಕಾಂಗ್ರೆಸ್ ಮನ್ನಣೆ ನೀಡಿಲ್ಲ ಅಲ್ಲಿಗೆ ಹೋಗ್ಬೇಡ್ರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ಕಾಂಗ್ರೆಸ್ ಮನ್ನಣೆ ನೀಡದೆ ಹೋಗಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಿ ಆಗ್ತಿದ್ರ, ಪಿ ವಿ ನರಸಿಂಹರಾವ್ ಪ್ರಧಾನಿ ಆಗ್ತಿದ್ರ, ಸ್ವತಃ ಮನಮೋಹನ್ ಸಿಂಗ್ರಾದರೂ ಪ್ರಧಾನಿ ಆಗ್ತಿದ್ರ. ಕಾಂಗ್ರೆಸ್ ಅವ್ರು ಹೇಗೆ ನಡೆಸ್ತು ಏನು ನಡೆಸ್ತು ಅನ್ನೋಕ್ಕಿಂತಲೂ ಅವ್ರು ಪ್ರಧಾನಿ ಮಾಡಿದರು, ಕಾಂಗ್ರೆಸ್ನ ಪ್ರಧಾನಿ ಆಗಿದ್ದರು ಅನ್ನೋದನ್ನು ನಾವು ಯಾರೂ ಮರೀಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಟೀಕೆಗಿಂತಲೂ ನಾವು ಒಂದಿಷ್ಟು ವಿಚಾರ ಮಾಡಿಕೊಂಡು ಇವತ್ತು ಹೆಜ್ಜೆ ಇಡಬೇಕಾಗಿದೆ. ಜೊತೆಗೆ ಇವತ್ತು ಅದೇ ಕಾಲಕ್ಕೆ ಈಗ ಪ್ರಧಾನಿ ಮೋದಿ ಅವರಿಂದನೂ ತಪ್ಪಾಗಿರ್ಬೋದು, ಇಲ್ಲ ಅಂತಲ್ಲ. ಮತ್ತು ನಮ್ಮ ಸಂಜಯ್ ಸಿಂಗ್ರು ಈ ರೀತಿ ಮಾತಾಡೋದು ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅವರು, ನಿಗಮ್ಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆದ ಒಬ್ಬ ಮಾಜಿ ಪ್ರಧಾನಿಯನ್ನು ಮೋದಿ ಹೆಸರಿಸಬಹುದೇ ಸಂಕುಚಿತ ಮನಸ್ಥಿತಿಯನ್ನು ಇದು ತೋರಿಸುತ್ತದಂತೆ. ಈ ಒಂದು ಏನು ಪ್ಲೇಸ್ ನಿಗಮ್ಬೋಧದಲ್ಲ ಇಲ್ಲಿವರೆಗೆ ಒಬ್ಬ ಪ್ರಧಾನಿಯನ್ನಾದರೂ ಅಲ್ಲಿ ಶವ ಸಂಸ್ಕಾರ ಮಾಡಿದ್ದಾರೆ. ಅವ್ರದ್ದು ಹೇಳಿ ನೋಡೋಣ ಮೋದಿಯವರು ಅಂತ ಕೇಳ್ತಾ ಇದ್ದಾರೆ. ಇದೊಂದು ರೀತಿಯಿಂದ ಹೌದು ಅನ್ನಿಸ್ತದೆ, ಮೋದಿಯವರು ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ. ಮತ್ತು ಇನ್ನೊಂದು ದೃಷ್ಟಿಯಿಂದ ಹೌದು ಸಪ್ರೇಟ್ ಅವ್ರ ಸ್ಥಾನ ಕೊಟ್ಟು ಮೇಲೆ ಎತ್ತರಕ್ಕೂ ಒಯ್ದಿದ್ದಾರಲ್ಲ ಅಂತ ನಾವು ಹೇಳಬೇಕಾಗ್ತದೆ. ನೋಡ್ರಿ, ನೋಡೋದಕ್ಕೆ ಸಾಕಷ್ಟು ಆಯ್ತಿಗಳು, ಸಾಕಷ್ಟು ದಿಶೆಗಳು ಎಂದಾಗ ಈ ಸಂದರ್ಭ ಸಂಜಯ್ ಸಿಂಗ್ ಅವರಿಗೆ ಆ ರೀತಿ ಕಂಡಿರ್ಬೋದು. ಮತ್ತು ಮೋದಿಯವ್ರಿಗಿಲ್ಲ, ಇದು ಸ್ಪೆಷಲ್ ಸಪ್ರೇಟ್ ಆದಂಥ ಒಂದು ಪ್ಲೇಸ, ಇಲ್ಲೇ ಸಪ್ರೇಟಾಗಿ ಒಂದು ಸಪ್ರೇಟ್ ವ್ಯಕ್ತಿತ್ವದ ಒಂದು ಘನ ವ್ಯಕ್ತಿತ್ವದ ಮನಮೋಹನ್ ಸಿಂಗ್ರಿಗೆ ಇಲ್ಲಿ ಇರಲಿ ಅಂತ ಅವರು ವಾದ ಮಾಡ್ಬೋದು. ಪ್ರತಿವಾದ ಇವೆಲ್ಲ ಇದ್ದಿದ್ದೇನೆ. ಆದರೆ ಇವು ಯಾವುವು ಈಗ ಆಗಬಾರ್ದಾಗಿತ್ತು. ಈಗ ಆಗಿ ಹೋಗ್ಯದ, ಎಲ್ಲರೂ ಚರ್ಚೆ ಮಾಡೋದಂಥ ಪ್ರಸಂಗ ಆಗ್ಯದ. ಅದನ್ನು ಜನರಿಗೆ ತಿಳಿಸುವಂಥ ಕೆಲಸ ನಮ್ಮದಾಗ್ಯದ. ಇಂಥ ಒಂದು ನಮ್ಮ ರಾಜಕಾರಣ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಒಂದು ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ರೀತಿಯಾಗಿ ಕಚ್ಚಾಡೋದನ್ನು ನೋಡಿದಾಗ ಈ ದೇಶ ಎತ್ತಾಗ್ತಾಯಿದೆ ಅಂತ. ಪ್ರಧಾನಿಯವ್ರಿಗೆ ಎಲ್ಲಿ ಜಾಗ ಕೊಟ್ಟರು. ಆದರೆ ಯಾವ ಜಾಗದಲ್ಲಿ ಪ್ರಧಾನಿಯವರ ಲಾಸ್ಟ್ ಏನು ಸಂಸ್ಕಾರ ಆಗ್ಯದ ಆ ಸಂಸ್ಕಾರ ಯಾವಾಗಲೂ ಪೂಜನೀಯನ, ಅದು ದೊಡ್ಡ ಸ್ಥಾನವನ್ನು ಏರ್ಕೊತ ಹೋಗ್ತದೆ ವಿನಃ ನಾವು ರಾಜಕಾರಣದಲ್ಲೇ ಇವ್ರಿಗೆ ಸ್ಥಾನ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ಹೇಳಿದ್ರೆ ಏನೂ ಅರ್ಥ ಇಲ್ಲ. ಯಾಕೆಂದರೆ ಒಬ್ಬ ದೊಡ್ಡ ವ್ಯಕ್ತಿ ಎಲ್ಲಿ ನಮ್ಮಲ್ಲಿ ಗಾಳಿ ಮತ್ತದ ಶೆಟ್ಟಿ ಬಿಟ್ಟಲ್ಲಿ ಪಟ್ನಂತ. ಹಂಗೆ ಮಹನೀಯರು ಮಹಾತ್ಮರು ಇದ್ದಲ್ಲೇ ಸಹಜವಾಗಿ ಆ ಜಾಗ ಇದ್ದಿದ್ದು ಮಹನೀಯರ ಜಾಗ ಆಗ್ತದೆ ಅಥವಾ ಹಿರಿಯರ ಜಾಗ ಆಗ್ತದೆ, ದೊಡ್ಡವ್ರ ಜಾಗ ಆಗ್ತದೆ ಅನ್ನೋದನ್ನು ನಾವು ಮರಿಬಾರ್ದು. ಈ ಎಲ್ಲ ನೆಲೆಯಲ್ಲಿ ನಾವು ಚಿಂತನೆ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ರಾಹುಲ್ ಗಾಂಧಿಯವರಾದರೂ ಸಹಿತ ಅಂತ ಅದನ್ನು ಒಂದು ಮುಂಚೂಣಿ ತರಬಾರ್ದಾಗಿತ್ತು. ಜೊತೆಗೆ BJP ಆದರೂ ಸಹಿತ ದೊಡ್ಡ ಮನಸ್ಸು ಮಾಡಿಕೊಂಡು ಅವ್ರ ಕುಟುಂಬದವರು ಅಂದರೆ ಮನಮೋಹನ್ ಸಿಂಗರ ಕುಟುಂಬದವರು ಎಲ್ಲಿ ಬಯಸ್ತಾಯಿದ್ರು ಆ ಜಾಗಿಯನ್ನು ಕೊಡಬೇಕಾಗಿತ್ತು ಅಂತೇಳಿ ಒಂದು ಮಾತು. ಇದು ಕೊನೆಯವರೆಗೂ ಉಳಿಯುವಂಥದ್ದು ದಿನ. ಯಾಕೆಂದರೆ ಕೊನೆಗೆ ಅಂಬೇಡ್ಕರ್ ಅವ್ರಿಗೂ ಸಹಿತ ಶವ ಸಂಸ್ಕಾರ ಸಂದರ್ಭದಲ್ಲಿ ಏನಾಯಿತು ನೋಡಿದ್ವಿ. ಅದಕ್ಕಾಗಿ ಇವೆಲ್ಲ ನಡೆಗಟ್ಟಿನಲ್ಲೇ ಕಾಂಗ್ರೆಸ್ ಕಾರಣ, BJP ಮಾಡಬೇಕಾಗಿತ್ತು, ಕಾಂಗ್ರೆಸ್ ಮಾಡಬೇಕಾಗಿತ್ತು. ಹಿಂದೆ ಕಾಂಗ್ರೆಸ್ ಮಾಡಲಿಲ್ಲ ಅಂತ ಅನ್ನುವಂಥದ್ದಾಗಲಿ, ಈಗ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದಾಗಲಿ, ಕಾಂಗ್ರೆಸ್ ಮಾಡಲಾರ್ದಕ್ಕನ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡಿದರು, ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಕ್ಕಾಗಿನ ಇವತ್ತು ಕಾಂಗ್ರೆಸ್ನ ಜನ ಹೊರಗಿಟ್ಟಿದ್ದಾರೆ. ನಿಮಗೆ ಮುಂದೆ ತಂದಾರಪ್ಪ ಅಂದ್ರೆ ನೀವು ಬೇರೆ ಆದಂಥ ಡಿಫ್ರೆಂಟ್ ಆದಂಥ ವಿಶಾಲ ಮನೋಭಾವದ ಸಬ್ಕಾ ವಿಕಾಸ್ ಅಂತೀವೇನು ಹೇಳ್ತಾ ಇದ್ದೀರಿ. ಸಬ್ಕಾ ವಿಕಾಸ್ ಜೊತೆಗೆ ಇನ್ನೂ ಏನೇನು ಹೇಳ್ತೀರಿ, ಎಲ್ಲರೂ ಒಂದಂತ ಹೇಳ್ತೀರಿ. ಅವೆಲ್ಲನೂ ಇವತ್ತು ಬರಬೇಕಾಗಿದೆ ನಿಮ್ಮ ಆಡಳಿತದಲ್ಲಿ. ಅಂದಾಗ ನೀವು ದೊಡ್ಡವರಾಗ್ತೀರಿ ವಿನಃ ಅದರಿಂದ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ನೀವು ಇನ್ನೊಂದು ಕಾಂಗ್ರೆಸ್ ನೀವು ಮಾಡ್ತಾ ಹೋದ್ರೆ ನಿಮಗೆ ಮತ್ತು ಕಾಂಗ್ರೆಸ್ಗೆ ಏನು ಅಂತ ಉಳಿತು ಆಗ ಸಹಜವಾಗಿ ಜನ ಕೇಳ್ತಾರೆ ಈ ಮಾತು. ಇಂದಿಲ್ಲ ನಾಳೆ ಈಗಾಗಲೇ ಕೇಳಲಿಕ್ಕೆ ಶುರು ಮಾಡಿದ್ದಾರೆ, ಏನು ಭಿನ್ನದಪ್ಪ ಇದು ಕಾಂಗ್ರೆಸ್ಗಿಂತಲೂ ಅಂತೇಳಿ. ಏನಾದರೂ ಕಾಂಗ್ರೆಸ್ ನಿಮ್ಮ ತಪ್ಪುಗಳನ್ನ ಅಂದರೆ BJP ತಪ್ಪುಗಳನ್ನ ಹೇಳಿದ ತಕ್ಷಣ ನೀವು ಮಾಡಿದ್ದೀರಿ ಅಂತ ಬೂತ್ ಕಾಲಕ್ಕೆ ಹೋಗ್ತೀರಿ. ಅದಲ್ಲ, ನೀವು ತಪ್ಪು ಮಾಡೋದು ಕೆಲಸ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ರಾಜಕಾರಣದಲ್ಲೋ ಅವ್ರ ಕುಟುಂಬದಲ್ಲೇ ಬಯಸ್ತಾ ಇದ್ದಾರೆ, ಅಲ್ಲಿ ಜಾಗ ಕೊಟ್ಟಿದ್ರು ಇನ್ನೂ ಮೋದಿಯವ್ರ ಹೆಸರು ದೊಡ್ಡದಾಗ್ತಾಯಿತ್ತು ಅನ್ನೋದ್ರಲ್ಲಿ ಯಾರು ಮಾತಿಲ್ಲ. ಅದೇ ಕಾಲಕ್ಕೆ ಇದನ್ನು ದೊಡ್ಡ ಇಶ್ಯೂ ಮಾಡೋದ್ರಲ್ಲಿ ರಾಹುಲ್ ಗಾಂಧಿಯವ್ರಿಗೂ ಚೆಂದಲ್ಲ, ಸಂಜಯ್ ಸಿಂಗ್ ಅವ್ರಿಗೂ ಚೆಂದಲ್ಲ. ಯಾಕಂದರೆ ಮಹನೀಯರು ಕೊನೆಯ ಕ್ಷಣದಲ್ಲಿ ಸಂಸ್ಕಾರ ಅಂತ ಸ್ಥಾನ ಏನದಲ್ಲ ಅದು ರಾಜಘಾಟಿಗಿಂತ ದೊಡ್ಡದು ಅನ್ನೋದು ಮಾತ್ರ ನಾವು ಯಾರೂ ಮರಿಬಾರದು ಅಂತ ಹೇಳ್ತಾ, ಈ ದುಃಖದ ಸಂದರ್ಭದಲ್ಲಿ
ಈ ಮಾತನ್ನು ಚರ್ಚೆಗೆ ತಂದಿದ್ದು ನಿಜವಾಗಿಯೂ ತಪ್ಪು. ಆದರೆ ಚರ್ಚೆ ಆಗ್ತಾ ಇದೆ, ಜನಕ್ಕೆ ತಿಳಿಸ್ಬೇಕಾಗಿತ್ತು ಯಾರು ಒಳ್ಳೆಯವರು ಏನು ಎಂತು ಅಂತೆಲ್ಲ. ಆ ನೆಲೆಯಲ್ಲಿ ಒಂದು ಚರ್ಚೆ ಮಾಡಲಾಗಿದೆ. ನಿಮಗೆ ಲಾಯಕ್ ಆಗಿರ್ಬೋದು, ಆಗದೇ ಇರ್ಬೋದು. ಆದರೆ ಇದು ಏನಪ್ಪ ಅಂತಂದ್ರೆ ಇವತ್ತು ನಡೆದಂಥ ಘಟನೆ ಅಂತ ಹೇಳ್ತಾ S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ ಇದು ಸತ್ಯದ ಕೈಗರಡಿ ವಂದನೆಗಳು.